ಕಂಫರ್ಟೇಬಲ್, ರೋಡ್ ಗ್ರಿಪ್, ಕ್ಲಿಯರೆನ್ಸ್, ಓಕೆ. ಎ ಟು ಝಡ್ ಎಕ್ದಮ್ ಫಸ್ಟ್ ಕ್ಲಾಸ್ ಇದೆ. ಹೌದು, ಒಂಥರ ಇನೋವಾ ಫೀಲಿಂಗ್ ಕೊಡುತ್ತಲ್ವಾ ಹೌದೌದು. ಒಳಗಡೆ. ಹೆಂಗಿದೆ ಅಂತಂದ್ರೆ ಈ ಈ 9600 ವೋಲ್ವೋ ಬರುತ್ತೆ, ಹೌದು, ಆ ಫೀಲಿಂಗ್ ಇದೆ ಇದು. ಅಷ್ಟು ಸ್ಮೂತ್. ಹೌದು ಈ ಗಾಡಿ ಮಾಡಿದ್ರೆ ಸ್ವಲ್ಪ ಟ್ಯಾಕ್ಸ್ ಎಲ್ಲ ಕಡಿಮೆ ಆಗ್ತಿತ್ತು ಅಂತಲ್ವಾ ಈ ಕಂಪನಿಯವ್ರ ಗಾಡಿ ಮಾಡಿದ್ರೆ? ಹೌದು. ಏನಕ್ಕೆ ಸರ್ ಅದು? ಅದು ಹಿಂದ್ಗಡೆ ಇಷ್ಟೊಂದು ನಿಮಗೆ ಸ್ಪೇಸ್ ಸಿಕ್ತಿತ್ತು ಅಂದ್ರೆ, ಮ್ಯಾಕ್ಸಿಮಮ್ ಸ್ಪೇಸ್ ಆ ರೇಟ್ ನೊಳಗೆ 6.5 lakhs ಏನೋ ಇತ್ತು ಅದು. ಅದಕ್ಕೆ? ಹೌದು, ಫುಲ್ಲಿ ಲೋಡೆಡ್. ಓಕೆ. ಮತ್ತೆ ರೂಫ್ AC ಬರೋದು ಅದು. ಸರ್ ನಿಮ್ಮ ಹತ್ರ 4-5 ಗಾಡಿ ಇದೆ ಅಲ್ವಾ, ಯಾವ ಗಾಡಿ ಸರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟಿಗೆ? ಮಾರ್ಕೆಟಿಗೆ CNG ಬೆಸ್ಟ್, ಡೀಸೆಲ್ ಬೆಸ್ಟ್? ದುಡ್ಡಿದ್ರೆ ಮಾಡಿ. ಸೊ ಅನ್ನೆಸೆಸರಿ ಲೋನ್ ಮಾಡ್ಕೊಂಡು ನಾನು ಗಾಡಿ ತಗೊಂಡು ನಾನು ಮನೆ ನಡೆಸ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಬರ್ತೀನಿ ಅನ್ನೋದು ಸುಳ್ಳು. ಅವಾಗಿನ ದುನಿಯಾ ಹೋಯ್ತು ಈಗ. ಹೌದು. ಆ ತರ ಇಲ್ಲ, EMI ಕಟ್ಟೋಕೆ ಆಗಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಅಭಿಜಿತ್ ಅಂತ ಹೇಳಿ. ಅಭಿಜಿತ್ ಅಂತ. ಹಾ. ಎಲ್ಲಿ ಸರ್ ನಿಮ್ಮ ಊರು? ರಾಣೆಬೆನ್ನೂರು. ರಾಣಿಬೆನ್ನೂರು ಹಾ. ಪ್ರಾಪರ್ ಆಗಿನಾ? ಪ್ರಾಪರ್ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ. ಓಕೆ, ಹಾವೇರಿ ಜಿಲ್ಲಾ, ರಾಣಿಬೆನ್ನೂರು. ರಾಣೆಬೆನ್ನೂರು ತಾಲೂಕು. ಓಕೆ, ತಾಲೂಕು. ಸರ್ ನಿಮ್ದು ಸ್ವಂತ ಗಾಡಿನಾ? ಹೌದು, ಸ್ವಂತ ಗಾಡಿ. ಎಷ್ಟು ವರ್ಷ ಆಯ್ತು ಸರ್? ಇವಾಗ ನಾವು 3.5 ವರ್ಷ ಆಯ್ತು ಈ ಗಾಡಿ ತಗೊಂಡು. 3.5 ವರ್ಷ ಆಯ್ತು ಈ ಗಾಡಿ ತಗೊಂಡು. ಈ ಟವೆರಾ ಪರ್ಚೇಸ್ ಮಾಡಿ ಹಾ. ಇದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಇದಕ್ಕಿಂತ ಮೊದಲು ಗಾಡಿನೇ ಇದ್ದು. ಯಾವ ಗಾಡಿ ಸರ್? ಎರ್ಟಿಗಾ ಇತ್ತು, ಓಕೆ. ಡಿಸೈರ್ ಇತ್ತು. ಓಕೆ, ಸ್ವಂತ ಸ್ವಂತ. 2-3 ಗಾಡಿ ಇತ್ತು. ಹೌದು, ಇವಾಗ್ಲೂ ಇದೆ. ಇವಾಗ್ಲೂ ಇದೆ? ಇವಾಗ್ಲೂ ಇದೆ. ಇವಾಗ ಯಾವ್ದೆಲ್ಲ ಗಾಡಿ ಇದೆ ಸರ್ ನಿಮ್ಮ ಹತ್ರ? ಇವಾಗ 2 ಡಿಸೈರ್ ಇದಾವೆ, ಒಂದು ಟವೇರಾ ಇದೆ, ಒಂದು ಎರ್ಟಿಗಾ ಇದೆ. ಸ್ವಿಫ್ಟ್ ಡಿಸೈರ್? ಸ್ವಿಫ್ಟ್ ಡಿಸೈರ್ ಒಂದಿದೆ CNG, ಒಂದು ಡೀಸೆಲ್ ಇಂಜಿನ್ ಇದೆ. ಓಕೆ. ಅದು ಡಿಸೈರ್. ಓಕೆ, ಸ್ವಿಫ್ಟ್ ಡಿಸೈರ್. ಹಾ. ಮತ್ತೆ ಯಾವ ಗಾಡಿ ಇದೆ ಸರ್? ಎರ್ಟಿಗಾ ಇದೆ. ಎರ್ಟಿಗಾ ಓಕೆ, ಟೋಟಲ್ ಆಗಿ 4 ಗಾಡಿ ಇದೆ. 4 ಗಾಡಿ ಇದೆ. ಇದೊಂದು ಸೇರಿ. ಇದೊಂದು ಸೇರಿ. ಹೇಗೆ ಸರ್, ಯಾವ ಗಾಡಿ ಚೆನ್ನಾಗಿದೆ 4 ಗಾಡಿ ಇದ್ದದ್ರಲ್ಲಿ? 4 ಗಾಡಿಯಲ್ಲಿ ನನಗೆ ಓಡಿಸ್ಲಿಕ್ಕೆ ಇಂಟ್ರೆಸ್ಟ್ ಇರೋದು ಇದು ಶವರ್ಲೆ ಟವೇರಾನೇ. ಓಕೆ, ಟವೆರಾನೇ ಚೆನ್ನಾಗಿದೆ ಓಡಿಸ್ಲಿಕ್ಕೆ. ಓಡಿಸ್ಲಿಕ್ಕೆಲ್ಲ? ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ. ಈ ತರ ಇದಕ್ಕೆ? ಹೊಸ ಗಾಡಿ ಇದ್ರ ತರ ಬರಲ್ಲ. ಓಕೆ. ಸುಮ್ಮನೆ ಆಯಿಲ್ ಹಾಕ್ತಾ ಇರೋದು, ಲೂಬ್ರಿಕೆಂಟ್ಸ್ ಹಾಕ್ತಾ ಇರೋದು, ಆಯಿಲ್, ಇಂಜನ್ ಆಯಿಲ್, Okay. ಬ್ರೇಕ್ ಆಯಿಲ್, ಓಕೆ, ಅದಷ್ಟೇ? ಅವಷ್ಟೇ ಯೂಸ್ ಆಗುತ್ತೆ ಇದಕ್ಕೆ. ಹೆಚ್ಚಿಗೆ ಮೇಂಟೆನೆನ್ಸ್ ಇಲ್ಲ. ಓಕೆ, ಮೇಂಟೆನೆನ್ಸ್ ಕಡಿಮೆ. ಬಹಳ ಕಡಿಮೆ. ಸರ್ ಇದು ಯಾವ ಮಾಡೆಲ್ ಗಾಡಿ ನೀವು ಪರ್ಚೇಸ್ ಮಾಡಿರೋದು? ಇದು 2015, 2015. 2015. ಆಲ್ರೆಡಿ ಇವಾಗ 10 ಇಯರ್ಸ್ ಕಂಪ್ಲೀಟ್ ಆಗಿ ಹೋಗಿದೆ. ಆಗೋಗಿದೆ. ಕಂಪ್ಲೀಟ್ ಆಗಿ ಹೋಗಿದೆ. ಕಂಪ್ನಿನೂ ಬಂದಾಗ ಹೋಗಿದೆ. ಹೌದು, ಇದು ಇಂಡಿಯಾದಲ್ಲಿ ವಾಶ್ ಔಟ್ ಆಗೋಗಿದೆ. ಹೌದು. ಏನಕ್ಕೆ ಸರ್ ಇಂಡಿಯಾ ಬಿಟ್ಟು ಹೋಗಿರೋದು ಈ ಕಂಪನಿ? ಇದು ಮೋಸ್ಟ್ಲಿ ನೋಡಿ, ಇಂಡಿಯಾದಲ್ಲಿ ಬೆಸ್ಟ್ ಆಗಿ ಶವರ್ಲೆದವರು. ಹೌದು, ಒಳ್ಳೆ ಗಾಡಿ ಇತ್ತು ಇದು. ಒಳ್ಳೆ ಗಾಡಿನೂ ಹೌದು, ಪ್ಲಸ್ 0 ಮೇಂಟೆನೆನ್ಸ್. ಆಮೇಲೆ ಅವ್ರದಿಗೆ ಹೆಚ್ಚಿಗೆ ಟ್ಯಾಕ್ಸ್ ಕಡಿಮೆ ಆಗ್ತಿತ್ತು ನಮ್ಗೆ. ಓ, ಈ ಈ Chevrolet ಅವ್ರದ್ದು ಗಾಡಿ? ಶವರ್ಲೆ ಅವ್ರದ್ದು ಇದು ಒಂದು ಮ್ಯಾಕ್ಸಿಮಮ್ ಅವಾಗ 2015 ನಲ್ಲಿ ಇದ್ರದ್ದು ಆನ್ ರೋಡ್ ಪ್ರೈಸ್ ನಿಮ್ಗೆ ಒಂದು 10 ಲಕ್ಷ ಇದ್ರೆ ಇರ್ಬೋದು ಈ ಗಾಡಿಗೆ. ಈ ಗಾಡಿ ತುಂಬಾ ಕಡಿಮೆ. ಹೌದೌದು, ಕಡಿಮೆ. ಮಾರ್ಕೆಟ್ ಸಿಕ್ಕಾಪಟ್ಟೆ ಅಲ್ಲಿ ಕಡಿಮೆ. ಎಲ್ಲಾ ಗಾಡಿಗಿನ ಹೌದು. ಆಮೇಲೆ ಶವರ್ಲೆಟ್ ಎಂಜಾಯ್ ಅಂತ ಬಂತು ಒಂದು. ಓಕೆ. ಎಂಜಾಯ್ ಅಂತ ಇದ್ದು, ಅದು 8 ಸೀಟರ್. ಓಕೆ, ಸೇಮ್ ಇದ್ರ ತರನೇ? ಸೇಮ್ ಇದ್ರ ತರನೇ, ಬಟ್ ಬ್ಯಾಕ್ ಸೀಟ್ ಏನಿದೆ ಅಲ್ಲ, ಹೌದು. ಅದು ಇನೋವಾ ಟೈಪ್ ಇರ್ತಿತ್ತು. ಹೌದು, ಇದು ಬಕೆಟ್ ಸೀಟ್ ಅಲ್ವಾ? ಹಾ. ಹಿಂದ್ಗಡೆ ಇಷ್ಟೊಂದು ನಿಮಗೆ ಸ್ಪೇಸ್ ಸಿಕ್ತಿತ್ತು ಅಂದ್ರೆ, ಮ್ಯಾಕ್ಸಿಮಮ್ ಸ್ಪೇಸ್ ಆ ರೇಟ್ ನೊಳಗೆ 6.5 lakhs ಏನೋ ಇತ್ತು ಅದು. ಅದಕ್ಕೆ? ಹೌದು, ಫುಲ್ಲಿ ಲೋಡೆಡ್. ಓಕೆ. ಮತ್ತೆ ರೂಫ್ AC ಬರೋದು ಅದಕ್ಕೆ. ಓಕೆ. ಇದಕ್ಕೂ ರೂಫ್ ACನೇ ಇತ್ತು. ಓಕೆ. ಇದಕ್ಕೆ ತೆಗ್ದಿದ್ದೀರಾ? ತೆಗ್ದಿದ್ದೀವಿ. ರೂಫ್ AC ಪ್ಲಸ್ ಇಲ್ಲಿ ಫ್ರಂಟ್ AC ಎಲ್ಲ ಇತ್ತು ಇದಕ್ಕೆ. ಓಕೆ, ಇವಾಗ ನಾನ್ AC ಮಾಡ್ಬಿಟ್ಟಿದ್ದೀರಾ? ಇವಾಗ ನಾನ್ AC ಮಾಡಿದ್ದೀವಿ. ಓಕೆ, AC ಇಲ್ಲ? AC ಇಲ್ಲ ಇವಾಗ. ಓಕೆ ಸರ್, ತುಂಬಾ ಜನ ಹೇಳ್ತಾರೆ ಈ ಗಾಡಿದು ಸ್ಪೇರ್ ಎಲ್ಲ ಕರೆಕ್ಟ್ ಆಗಿ ಸಿಗುವುದಿಲ್ಲ. ಹೌದು, ಕೆಲವೊಂದು ಏರಿಯಾದಲ್ಲಿ ಸಿಗ್ತಾ ಇಲ್ಲ, ಹೌದು. ಬಟ್ ಕೆಲವೊಂದು ಲೊಕ್ಯಾಲಿಟಿಯಲ್ಲಿ ಸಿಗುತ್ತೆ. ಹೌದು, ನಿಮ್ ಕಡೆ ಎಲ್ಲ ನಮ್ ಸಿಗುತ್ತಾ? ಕಡೆ ಎಲ್ಲ ಸಿಗುತ್ತೆ. ನಿಮ್ ಕಡೆ? ಹಾ, ಸಿಗುತ್ತೆ. ಆ ತರ? ರಾಣೆಬೆನ್ನೂರಿನಲ್ಲಿ, ಹಾವೇರಿ ಜಿಲ್ಲಾದಲ್ಲಿ, ಅಥವಾ ನಮ್ಗೆ ಬೇಕಂದ್ರೆ ನಾವು ಹುಬ್ಳಿಗೆ ಹೋಗ್ತೀವಿ,
ದಾವಣಗೆರೆಗೆ ಹೋಗ್ತೀವಿ. ಓಕೆ, ಸ್ಪೇರ್ ಬೇಕಂದ್ರೆ ಸ್ಪೇರ್ ಸಿಗ್ಲಿಲ್ಲ ಅಂದ್ರೆ ನಾವು ಅಲ್ಲಿಂದ ತರಿಸ್ಕೊಳ್ತೀವಿ. ತರ್ಸ್ಕೊತೀರಾ? ಹಾ. ಆದ್ರೆ ಸರ್ ಮಾರ್ಕೆಟ್ ಅಲ್ಲಿ ಇವಾಗ ಈ ಗಾಡಿನೂ ತುಂಬಾ ಕಡಿಮೆ ಆಗೋಯ್ತಲ್ವಾ? ಕಡಿಮೆ ಆಗಿದೆ, ಬಂದ್ ಆಗಿದೆ. ಅವ್ರೇನಾದ್ರು ಮತ್ತೆ ನೆಕ್ಸ್ಟ್ ಏನಾದ್ರು ಬಂದು ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಹೌದು. ಬಟ್ ಈ ರೇಂಜಿಗೆ ನಮ್ಮ ಯಾರು ನಮ್ಮ ಮಾರುತಿದವರಾಗ್ಲಿ, ಹುಂಡೈದವರಾಗ್ಲಿ, ಟೊಯೋಟೋ ಆಗಲಿ, ಟೊಯೋಟಾ ಆಗ್ಲಿ, ಯಾರು ಈ ರೇಟಿಗೆ ಈ ರೇಂಜ್ ಗಾಡಿ ಯಾರು ಫೆಸಿಲಿಟಿ ಕೊಡಲ್ಲ. ಗಾಡಿ ಬಿಟ್ಟಿಲ್ಲ ಆಗಿದ್ರು ಮಾರ್ಕೆಟ್ ಗೆ ಬಿಟ್ಟಿಲ್ಲ, ಇಷ್ಟು ಕಡಿಮೆ ರೇಟಿಗೆ. ಬಿಡೋದು ಇಲ್ಲ. ಹೌದು. ಫುಡ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಒಳ್ಳೆ ಕಂಫರ್ಟೇಬಲ್ ಗಾಡಿ. ಕಂಫರ್ಟೇಬಲ್ ರೋಡ್ ಗ್ರಿಪ್, ಕ್ಲಿಯರೆನ್ಸ್, ಓಕೆ, A to Z ಎಕ್ದಮ್ ಫಸ್ಟ್ ಕ್ಲಾಸ್ ಇದೆ. ಹೌದು. ಒಂಥರ ಇನೋವಾ ಫೀಲಿಂಗ್ ಕೊಡುತ್ತಲ್ವಾ ಒಳಗಡೆ? ಹೆಂಗಿದೆ ಅಂತಂದ್ರೆ ಈ ಈ 9600 ವೋಲ್ವೋ ಬರುತ್ತೆ, ಹೌದು, ಆ ಫೀಲಿಂಗ್ ಇದೆ ಇದು. ಅಷ್ಟು ಸ್ಮೂತ್. ಹೌದು. ಆದ್ರೆ ಸರ್ ಈ ಗಾಡಿಗೆ ಸ್ವಲ್ಪ ಹೊಗೆ ಜಾಸ್ತಿ ಬಿಡುತ್ತಂತ. ಆ ತರ ಏನಿಲ್ಲ, ಅದನ್ನ ನಾವು ಕ್ಲಿಯರ್ ಮಾಡ್ಕೊಂತ ಇದ್ರೆ ಹೊಗೆ ಬರಲ್ಲ. ಹೊಗೆ ಬರಲ್ಲ. ಪ್ರಾಪರ್ ಆಗಿ ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾ ಇರ್ಬೇಕು 10,000 ಕಿಲೋಮೀಟರ್ಸ್ ಗೆ. ಇಂಜಿನ್ ಆಯಿಲ್ ಯಾವಾಗಿದ್ರೆ ಸಿಂಥೆಟಿಕ್ ಹಾಕ್ಬೇಕು ಇದಕ್ಕೆ. ನಾರ್ಮಲ್ ಹಾಕಿದ್ರೆ ಇದಾಗಲ್ಲ. ಓಕೆ, ಸಿಂಥೆಟಿಕ್ ಸ್ವಲ್ಪ ಕಾಸ್ಟ್ಲಿನಾ? ಕಾಸ್ಟ್ಲಿ ಅಂದ್ರೆ ಒಂದು 400 300 ವೇರಿಯೇಷನ್ ಆಗುತ್ತೆ. ಓಕೆ ಸರ್, ಯಾವ ಕಂಪನಿ ಬರುತ್ತೆ ಅದು? ಕ್ಯಾಸ್ಟ್ರೋಲ್ ಇಂದು ಇದೆ, ಕ್ಯಾಸ್ಟ್ರೋಲ್ ಇದೆ, ಇಂಡಿಯನ್ ಆಯಿಲ್ ಇದೆ. ಇಂಡಿಯನ್ ಆಯಿಲ್ ಇದೆ. ಓಕೆ, ಎಲ್ಲ ಬರುತ್ತೆ. ಎಲ್ಲ ಮತ್ತೆ ಬರುತ್ತೆ. ಯಾವ್ದಾದ್ರು ಕಂಪನಿ ತಗೊಂಡು ಸಿಂಥೆಟಿಕ್ ಇದ್ರೆ ಬೆಟರ್. ಒಂದು 10,000 ಕಿಲೋಮೀಟರ್ ಓಡಿಸಬಹುದು. 10,000 ನೀವು ಒಂದು 12,000 ಓಡಿಸಬಹುದು. ಬಟ್ ಇನ್ ಕೇಸ್ ನಮ್ಗೆ ಏನಾದ್ರೂ ನೆನಪಾಗ್ಲಿಲ್ಲ ಅಂದ್ರೆ 12,000 ಹೋದ್ರೂ ನಡೆಯುತ್ತೆ ಆ ತರ. ಸರ್ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಈ ಗಾಡಿ ಬಾರಿ ರೇರ್ ಆಗಿಬಿಟ್ಟಿದೆ ಅಲ್ವಾ? ಈಗ ಆಲ್ಮೋಸ್ಟ್ ಅಲ್ಲಿ ರಾಣಿಬೆನ್ನೂರಿನಲ್ಲಿ ಎಷ್ಟೊಂದು ಇದ್ವು, ಇವಾಗ 2-3 ಅಷ್ಟೇ ಇದಾವೆ ನಿಮ್ ಸ್ಟ್ಯಾಂಡ್ ಅಲ್ಲಿ. ಹಾಗೆ ಈ ಗಾಡಿ ಮಾಡಿದ್ರೆ ಸ್ವಲ್ಪ ಟ್ಯಾಕ್ಸ್ ಎಲ್ಲ ಕಡಿಮೆ ಆಗ್ತಿತ್ತು ಅಂತಲ್ವಾ ಈ ಕಂಪನಿಯವ್ರ ಗಾಡಿ ಮಾಡಿದ್ರೆ? ಹೌದು. ಏನಕ್ಕೆ ಸರ್ ಅದು? ಅದು ಏನಂತ ಗೊತ್ತಿದ್ದಿಲ್ಲ. ಬಟ್ ನಾವು ಇವಾಗ 3.5 ವರ್ಷ ಆಯ್ತು ಗಾಡಿ ತಗೊಂಡು, ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಎಲ್ಲ ಕಡಿಮೆ. ಬೇರೆ ಗಾಡಿಗೆ ಹೋಲಿಸಿದ್ರೆ ಇದು ಟ್ಯಾಕ್ಸ್ ಕಡಿಮೆ ಬೀಳುತ್ತೆ. ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ? ಇದು ಒಂದು ವರ್ಷಕ್ಕ? ಒಂದು ವರ್ಷಕ್ಕೆ. ಕ್ವಾರ್ಟರ್ ಟ್ಯಾಕ್ಸ್ ಅಲ್ಲ? ಇಲ್ಲ ಪರ್ ಎನ್ಎಂ 3,500 ಏನೋ ಬರುತ್ತೆ ಮೋಸ್ಟ್ಲಿ ಅಷ್ಟೇ. ಹೌದೌದು. ಓಕೆ ಸರ್, ಅದೇ 9+1 ಗಾಡಿಗೆ ಬೇರೆ ಗಾಡಿ ಹೋಲಿಸಿದ್ರೆ ಎಷ್ಟು ಬರುತ್ತೆ ಟ್ಯಾಕ್ಸ್? ಇದೆ ಎರ್ಟಿಗಾ ಹೋಲಿಸಿದ್ರೆ ನಮಗೆ ಅದೇ ಎರ್ಟಿಗಾನೇ 3,500 ಬರುತ್ತೆ. 3,500-4,000 ಬರುತ್ತೆ ಅದೇ ಎರ್ಟಿಗಾ. ಎರ್ಟಿಗಾ ಹೋಲಿಸಿದ್ರೆ ಎರ್ಟಿಗಾ ಅಂದ್ರೆ 6+1 ಅದು, ಇದು 9+1. ಓಕೆ, 3 ಸೀಟ್ಸ್ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಇದೆ. ಓಕೆ, ಅದರಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗತ್ತಲ್ವಾ? ಇಲ್ಲ, ಇದರಷ್ಟು ಸ್ಪೇಸ್ ಎರ್ಟಿಗಾದಲ್ಲಿ ಸಿಗಲ್ಲ ನಿಮಗೆ. ಎರ್ಟಿಗಾದಲ್ಲಿ ನಿಮ್ಮ ಹತ್ರ ಒಂದು ಇದೆ ಅಲ್ವಾ ಗಾಡಿ? ಹೌದು. ಎರ್ಟಿಗಾ 6+1 ಅದು. ಅದ್ರ ಮತ್ತೆ ನಾವು ಎಡಿಷನಲ್ ಏನು ಹಾಕಕ್ಕಾಗಲ್ಲ. ಇದ್ರಲ್ಲಿ ಸಣ್ಣ ಮಕ್ಕಳು ಒಂದ್ ಇಬ್ರು ಬೇಕಾದ್ರೂ ಹಾಕ್ಬಹುದು. ಹೌದು, ಮುಂದ್ಗಡೆ ಸೀಟ್ ಎಲ್ಲ ದೊಡ್ಡದಿದೆ. ಹಾಗೆ ಸರ್, ಎಷ್ಟು ಬರುತ್ತೆ ಸರ್ ಇದು ಎರ್ಟಿಗಾ ಹೋಲಿಸಿದ್ರೆ? ಡೀಸೆಲ್ ಎವರೇಜ್ ಎಷ್ಟು ಬರುತ್ತೆ ಸರ್? ಡೀಸೆಲ್ ಎವರೇಜ್ ಇವಾಗ ನೋಡಿ, ಇವಾಗ ನಮಗೆ 14 ಕೊಡ್ತಾ ಇದೆ. 14 ಕೊಡ್ತಾ ಇದೆ. ಹೌದೌದು, 14 ಕೊಡ್ತಾ ಇದೆ. ಟಾಪ್ ಅಂಡ್ ಟಾಪ್ ಅಲ್ಲಿ. ಓಕೆ ಸರ್, ಅದೇ ಎರ್ಟಿಗಾ ಆದ್ರೆ ಎಷ್ಟು ಬರ್ತಾ ಇದೆ ನಿಮ್ದು? ಎರ್ಟಿಗಾ ಆದ್ರೆ ನಮ್ಗೆ ನೋಡಿ, ಅದು ಎರ್ಟಿಗಾ ನಮ್ಗೆ 19 ಕಿಲೋಮೀಟರ್ಸ್ ಬರುತ್ತೆ, 18 to 19. ಸ್ವಲ್ಪ ಮೈಲೇಜ್ ಜಾಸ್ತಿನಾ ಅದು? ಸ್ವಲ್ಪ ಮೈಲೇಜ್ ಜಾಸ್ತಿ ಅಂದ್ರೆ ಇದ್ರದ್ದು ಇಂಜಿನ್ ಸಿಸಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಟಾರ್ಕ್ ಎಲ್ಲ ಜಾಸ್ತಿ, ಟಾರ್ಕ್ ಹೆಚ್ಚಿಗೆ ಆಗುತ್ತೆ. ಸೊ ಅಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ ಮೈಲೇಜ್. ಓಕೆ, ಅಲ್ಲೇ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದ್ರೆ ಇದಕ್ಕೆ ಸೀಟ್ ಜಾಸ್ತಿ ಅಲ್ವಾ? ಯಾವ್ದಕ್ಕೆ? ಇದಕ್ಕೆ ಸೀಟ್ ಜಾಸ್ತಿ. ಹೌದು, ಸೀಟ್ನು ಜಾಸ್ತಿ, ಆಮೇಲೆ ಟಾರ್ಕ್, ಆಮೇಲೆ ಪವರ್ನು ಹೆಚ್ಚಿಗೆ ಇರುತ್ತೆ. ಎರ್ಟಿಗಾಗಿನ್ನ ಜಾಸ್ತಿ. ಎರ್ಟಿಗಾ ನಿಮಗೆ ಎಷ್ಟು ಅದು 13 ಪಾಯಿಂಟ್ ಸಮಥಿಂಗ್ ಏನೋ ಇದೆ ಸಿಸಿ. ಇದು 2000 ಸಮಥಿಂಗ್ ಇದೆ. ಓಕೆ, ಅಂದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆದಾಗ ಮೈಲೇಜ್ ಆಟೋಮೆಟಿಕಲಿ ಡ್ರಾಪ್ ಆಗುತ್ತೆ. ಸರ್ ನಿಮ್ಮ ಹತ್ರ 4-5 ಗಾಡಿ ಇದೆ ಅಲ್ವಾ? ಯಾವ ಗಾಡಿ ಸರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟಿಗೆ? ಸಿಎನ್ಜಿ ಬೆಸ್ಟ್, ಡೀಸೆಲ್ ಬೆಸ್ಟ್? ಡೀಸೆಲ್ ಬೆಸ್ಟ್ ಸರ್. ಸಿಎನ್ಜಿ ಕಿಂತನೂ ನೋಡಿದ್ರೆ ಡೀಸೆಲ್ ಬೆಸ್ಟ್. ಸ್ವಲ್ಪ ಜನ ಹೇಳ್ತಾರೆ ಸರ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ, ಸಿಎನ್ಜಿ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಸಿಎನ್ಜಿ ಹೌದು, ಕಡಿಮೆ ರೇಟಿಗೆ ಅಂದ್ರೆ ಇವಾಗ ಆಲ್ರೆಡಿ ಅದನ್ನು 92 ಸಮಥಿಂಗ್ ಏನೋ ಇದೆ. ಸಿಎನ್ಜಿ ರೇಟ್ 92 ಆಗಿದೆಯಾ? 990 ಇರಬಹುದು ಮೋಸ್ಟ್ಲಿ. 1 ಇಯರ್ ಬ್ಯಾಕ್ ತುಂಬಾ ಕಡಿಮೆ ಇತ್ತಲ್ಲ? ಕಡಿಮೆ ಇತ್ತು, ಹೌದು ಕಡಿಮೆ ಇತ್ತು. ತುಂಬಾ ಡೀಸೆಲ್ ಕಂಪೇರ್ ಮಾಡಿದ್ರೆ ಅದು ಕಡಿಮೆನೇ ಇತ್ತು. ಹೌದು, ಬಟ್ ಇವಾಗ ಅದ್ರದ್ದು ಯೂಸೇಜಸ್ ಜಾಸ್ತಿ ಆಗ್ತಾ ಇದೆ. ಸಿಎನ್ಜಿ ಡೀಸೆಲ್ ಕಿಂತ ಜಾಸ್ತಿ ಆಗ್ತಾ ಇದೆ. ಹೌದು, ಡೀಸೆಲ್ ಕಿಂತ ಬೇಗ ಜಾಸ್ತಿ ಆಗ್ತಿದೆ. ಹಿಂಗಾಗಿ ಅದು ರೇಟ್ ಆಟೋಮೆಟಿಕಲಿ ಡೇ ಬೈ ಡೇ ರೇಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಇವಾಗ ಡೀಸೆಲ್ ರೇಟ್ 100 ಮಾಡಿದ್ದಾರೆ. ಹೌದು, ಕಡಿಮೆ ಆಗುತ್ತೆ. ಡೀಸೆಲ್ ರೇಟ್ ಕಡಿಮೆ ಆಗುತ್ತೆ. ಸಿಎನ್ಜಿ ಕಡಿಮೆ ಆಗಲ್ಲ. ಸಿಎನ್ಜಿ ಪ್ರಾಬ್ಲಮ್ ಇನ್ನೊಂದು ಏನಂದ್ರೆ ಪಿಕಪ್ ಕಡಿಮೆ.
ರಾತ್ರಿ ನಾವು ಕಸ್ಟಮರ್ಸ್ ನ ಏಳಿಸ್ಬೇಕಾಗ್ತದೆ. ಹೌದು. ಅದು Fuel ದೊಡ್ಡ ಹಾಕ್ಬೇಕಾದ್ರೆ. ಸಮಸ್ಯೆ ಅದು. ಸಣ್ಣ ಮಕ್ಕಳು ಇರ್ತಾರೆ, ಮಲ್ಗಿ ಇರ್ತಾರೆ, ಅವ್ರನ್ನೆಲ್ಲರನ್ನ ಎಬ್ಬಿಸ್ಬೇಕಾಗ್ತದೆ ನಾವು. ಹೌದು, ಫ್ಯೂಯಲ್ ಹಾಕ್ಬೇಕಾದ್ರಲ್ವಾ? ಹಾ, ಅದರಲ್ಲಿ ಏನಕ್ಕೆ ಸರ್ ಅದು ಇಳಿಸ್ಬಿಟ್ಟೆ ಲೋಡ್ ಮಾಡ್ಬೇಕು ಅದು ಇಳಿಸ್ಬಿಟ್ಟು ಲೋಡ್ ಯಾಕೆ ಮಾಡ್ಬೇಕಂದ್ರೆ ಅದರಲ್ಲಿ ಅಷ್ಟೊಂದು ಪ್ರೆಷರ್ ಇರುತ್ತೆ ಸರ್. ಅದರಲ್ಲಿ? ಅದೇನಾದ್ರೂ Blast ಆಗೋ chances ಬ್ಲಾಸ್ಟ್ ಆಯ್ತು ಅಂದ್ರೆ ಒಳಗಡೆ ಕುತ್ಕೊಂಡಿರೋರೆಲ್ಲ ಹೋಯ್ತು ಅಂತ. ಅದು ಅಷ್ಟು ಎಷ್ಟು ನಮಗೆ ಅದು ಯೂಸೇಜ್ ಇದೆನೋ, ಎಷ್ಟು ನಮಗೆ ಅದರಿಂದ ಬೆನಿಫಿಟ್ಸ್ ಇದೆನೋ, ಅಷ್ಟೇ ಮೋಸ್ಟ್ ಡೇಂಜರಸ್ ಇದೆ ಅದು. CNG ಇಂದ? ಹೌದು ಹೌದು. ಆದ್ರೆ ಸರ್ ತುಂಬಾ ಜನ ಹೇಳ್ತಾರೆ ಪಿಕಪ್ ಎಲ್ಲ ಬಾರಿ ಕಮ್ಮಿ ಅಂತ ಅಲ್ವಾ? ಪಿಕಪ್ ಕಡಿಮೆ ಇರುತ್ತೆ. ಅದಕ್ಕೆ ಗ್ಯಾಸಿಗೂ ಮತ್ತೆ ಡೀಸೆಲ್ಗೂ ಬಹಳ ವ್ಯತ್ಯಾಸ ಆಗುತ್ತೆ ಸರ್. ವ್ಯತ್ಯಾಸ ಆಗುತ್ತೆ. ಆದ್ರೆ ಸರ್ ಇದು ಓಮಿನಿ ಎಲ್ಲ ಮೊದ್ಲೆಲ್ಲ ಮನೆ ಗ್ಯಾಸ್ ಹಾಕ ಹೊಡಿತಿದ್ರು, ಹೌದು, ಹೌದು. ಅಷ್ಟೊಂದು ವೇರಿಯೇಷನ್ ಆಗ್ತಾ ಇರಲಿಲ್ಲ ಅಂತ. ಹೌದು. CNG ಅಷ್ಟು ವೇರಿಯೇಷನ್ ಬರ್ತಾ Variation- ಅದು ಇರಲಿಲ್ಲ. LPG. ಹೌದು LPG ಮತ್ತೆ CNGಗೂ ಹೌದು, ಬಾರಿ ವ್ಯತ್ಯಾಸ ಇದೆ. ಆಮೇಲೆ LPG ನೀವು ಹಾಕಿದ್ರೆ ಅದಕ್ಕಿಂತ ಹೆಚ್ಚಿಗೆ ಮೈಲೇಜ್ ಕೊಡುತ್ತೆ. LPG ಹಾಕಿದ್ರೆ ಹೌದು. ಹಾಕ್ಬೋದು. ಹಾಕ್ಬೋದು, ಬಟ್ ಈಗ ಕೆಲವೊಂದು ಇದಕ್ಕಷ್ಟೇ ಅಲೋವ್ ಮಾಡ್ತಾರೆ, ಕೆಲವು ಬೇಕಾದವ್ರು ಹಾಕ್ಸ್ಕೋಬಹುದು. ಹಾಕ್ಸ್ಕೋಬಹುದು. ಓಕೆ, ನೀವು ಯಾವತ್ತಾದ್ರೂ ಹಾಕ್ಸಿದ್ರಾ? ಇಲ್ಲ ಇಲ್ಲ, ನಮ್ಮ ಫ್ರೆಂಡ್ ಒಬ್ರು ಚೇತನ್ ಅಂತೇಳಿ ಅವ್ರು ಹಾಕ್ಸಿದ್ರು, ಅವ್ರು ಏಟಿಗಕ್ಕೆ. ಅದು ಒಂದ್ ಸರ್ತಿ ಫುಲ್ ಆದ್ರೆ 700 ಕಿಲೋಮೀಟರ್ಸ್ ಹೋಗ್ತಿತ್ತು. ಒಳ್ಳೆ ತಗೊಂಡೋಗಿದ್ದೀನಿ ನಾನು. ಓಕೆ, ಒಳ್ಳೆ ಮೈಲೇಜ್ ಬರ್ತದೆ. ಮೈಲೇಜ್ ಒಳ್ಳೆ ಬರುತ್ತೆ, ಬಟ್ CNG ಆ ತರ ಅಲ್ಲ. CNG ಆ ತರ ಇಲ್ಲ. CNG ಯಾವ ತರ ಸರ್ ಕ್ಯಾಲ್ಕುಲೇಷನ್ ಮಾಡೋದು ಮೈಲೇಜ್ ಎಲ್ಲ? ಮೈಲೇಜ್ ಎಲ್ಲ ಅದು ಪರ್ ಕೆಜಿ ಅಂತ ಇರುತ್ತೆ. ಹೌದು. ಅದು ಪರ್ ಕೆಜಿ ಅದು ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದ್ರ ಮೇಲೆ ನೀವು ಕ್ಯಾಲ್ಕುಲೇಷನ್ ಹಾ ಆ ತರ. ಹಾ. ಓಕೆ ಸರ್, ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಹೇಳ್ತೀರಾ ಸರ್? ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ನೋಡಿ ಸರ್, ದುಡ್ಡಿದ್ರೆ ಮಾಡಿ. ಸೊ ಅನ್ನೆಸೆಸರಿ ಲೋನ್ ಮಾಡಿಕೊಂಡು ನಾನು ಗಾಡಿ ತಗೊಂಡು ನಾನು ಮನೆ ನಡೆಸ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಬರ್ತೀನಿ ಅನ್ನೋದು ಸುಳ್ಳು. ಅವಾಗಿನ ದುನಿಯಾ ಹೋಯ್ತು ಈಗ. ಹೌದು. ಆ ಥರ ಇಲ್ಲ. EMI ಕಟ್ಟೋಕೆ ಆಗಲ್ಲ ಒಂದೇದು. ಫಸ್ಟ್ ಆಫ್ ಆಲ್ ಇವತ್ತು ನಂದು EMI ಇದೆ ಒಂದು ಗಾಡಿದು, ಅದು ಡ್ರಾಪ್ ಆಯಿತು. ಸೊ ಫೀಲ್ಡಿಗೆ ಬರ್ತೀರಾ ಬನ್ನಿ, ಮೊದ್ಲಿಗೆ ದುಡ್ಡು ಹಾಕಿ ಆಮೇಲೆ ತೆಗೀರಿ. ಓಕೆ, ಫಸ್ಟ್ ಬಂಡವಾಳ ಹಾಕ್ಬೇಕು. ಹಾಕ್ತೀನಿ ಆಮೇಲೆ ನಾನು ನೋಡ್ತೀನಿ ಅಂದ್ರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು.